ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ಎಷ್ಟು ಸ್ಪೇಷಿಯಸ್ ಆಗಿ ಹಾಲ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು. ಇನ್ನು ಇಂಟೀರಿಯರ್ ವರ್ಕ್ಸ್ ಅಂತ ಬಂದರೆ ಮೇಯ್ನ್ ಆಗಿ ಟಿವಿ ಯೂನಿಟ್ ಕಂಪ್ಲೀಟ್ಲಿ ನಿಮಗೆ ಹಾರ್ಡ್ ವುಡ್ ಅಲ್ಲೇ ಮಾಡಿರುವಂತಹದ್ದು. ಜೊತೆಗೆ ಮೇನ್ ಮಾಡ್ಯುಲರ್ ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಮೇಲ್ ಲಾಫ್ಟ್ ಬಂದ್ಬಿಟ್ಟು ನಿಮಗೆ ಆಕ್ರಿಲಿಕ್ ಶೀಟ್ ಯೂಸ್ ಮಾಡಿರುವಂತದ್ದು. ಈ ಒಂದು ರೂಮ್ ಇಂದನೂ ಕೂಡ ನೀವು ಆರಾಮಾಗಿ ಬಾಲ್ಕನಿಗೆ ಎಂಟ್ರಿ ಕೊಡ್ಬೋದು. ಹಾಗೆ 2 ರೂಮ್ಗೂ ಕೂಡ ನಿಮಗೆ ಬಾಲ್ಕನಿಗೆ ಆಕ್ಸೆಸ್ ಇದೆ. ಈ ರೂಮಿಂದ ಡೈರೆಕ್ಟ್ ಆಗಿ ನೀವು ಇನ್ನೊಂದು ರೂಮ್ಗೂ ಕೂಡ ಬರ್ಬೋದು. ಯಾರ್ಯಾರೆಲ್ಲ ಒಂದು ಒಳ್ಳೆ ಫ್ಲಾಟ್ಸ್ಗೆ ಹೋಗ್ಬೇಕು, ಸ್ವಂತ ಮನೆ ಮಾಡ್ಕೋಬೇಕು ಅನ್ಕೊಳ್ತಿದ್ದೀರಾ, ಈ ವಿಡಿಯೋ ನಿಮ್ಗೋಸ್ಕರ. ಯಾರೆಲ್ಲ ಬೆಂಗಳೂರಿನಲ್ಲಿ ಒಂದು ಲಕ್ಸುರಿಯಸ್ ಪ್ಲಾಟ್ಸ್ ನ ಹುಡುಕ್ತಾ ಇದ್ದೀರಾ, ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಜಸ್ಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದ್ರೆ ಸಾಕು, ಈ ಪ್ಲಾಟ್ಸ್ಗೆ ನಿಮ್ಗೆ ರೆಡಿ ಟು ಮೂವ್ ಇನ್ ಇರುತ್ತೆ. ಲಕ್ಸುರಿಯಸ್ ಫ್ಲಾಟ್ಸ್ ವಿತ್ 3 BHK ಒಂದು ಕ್ಲಾಸಿ ಇಂಟೀರಿಯರ್ಸ್ ಮಾಡಿರುವಂತಹ ಮನೆಗೆ ನಾವಿವತ್ತು ಎಂಟ್ರಿ ಕೊಡೋಣ. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಮೇನ್ ಡೋರು ಯಾವ ತರ ಟೀ ಕುಡ್ ಫಿನಿಶ್ ಅಲ್ಲಿ ಮಾಡಿದ್ದಾರೆ ಅಂತ. ಸೊ ಮೇನ್ ಆಗಿ ಬ್ರಾಸ್ ಹ್ಯಾಂಡಲ್ಸ್ ಇದೆ, ಯುರೋಪಾ ಲಾಕ್ಸ್ ಇದೆ. ವಿಶೇಷವಾಗಿ ನೀವು ನೋಡ್ತಿರ್ಬೋದು, ಆಚೆ ಕಡೆಯಿಂದ ಯಾರಾದ್ರೂ ಬಂದ್ರೆ ಫೋಕಸ್ ಕೂಡ ಇಲ್ಲಿದೆ. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ಎಷ್ಟು ಸ್ಪೇಷಿಯಸ್ ಆಗಿ ಹಾಲ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು. ಇನ್ನು ಇಂಟೀರಿಯರ್ ವರ್ಕ್ಸ್ ಅಂತ ಬಂದರೆ ಮೇಯ್ನ್ ಆಗಿ ಟಿವಿ ಯೂನಿಟ್ ಕಂಪ್ಲೀಟ್ಲಿ ನಿಮಗೆ ಹಾರ್ಡ್ ವುಡ್ ಅಲ್ಲೇ ಮಾಡಿರುವಂತಹದ್ದು. ಜೊತೆಗೆ ಮಾರ್ಬಲ್ ಅಕ್ರಿಲಿಕ್ ಶೀಟ್ ಗ್ಲಾಸ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಟಿವಿ ಹಾಕಿದ ತಕ್ಷಣ ನಿಮಗೆ ಫುಲ್ ಕ್ಲಾಸಿಯಾಗಿ ಕಾಣಿಸೋ ತರ ಒಂದು ಲುಕ್ ಕೊಟ್ಟಿದ್ದಾರೆ. ಜೊತೆಗೆ ನೀವು ನೋಡ್ತಿರ್ಬೋದು, ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು UPVC ವಿಂಡೋಸ್ ನ ಕೊಟ್ಟಿದ್ದಾರೆ. ಹಾಗೆ 3 ಟ್ರ್ಯಾಕ್ ವಿಂಡೋಸ್, ಜೊತೆಗೆ ನೀವು ನೋಡ್ತಿರ್ಬೋದು 2 ಟಫ್ ಅಂಡ್ ಗ್ಲಾಸ್ ಇರುತ್ತೆ. ಹಾಗೆ ಒಂದು ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸುತ್ತ ಫ್ರೇಮ್ ನೋಡ್ತಿದ್ರೆ ವುಡನ್ ಫಿನಿಶ್ ಅಲ್ಲಿ ನಿಮ್ಗೆ ಒಂದು ಫ್ರೇಮ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಮನೆಯ ಟೈಲ್ಸ್ ನ ನೀವು ಗಮನಿಸ್ತಾ ಇದ್ರೆ ಮಾರ್ಬಲ್ ಡಿಸೈನ್ ಕಜಾರಿಯಾ ಟೈಲ್ಸ್ ನ ಇವ್ರು ಯೂಸ್ ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಮನೆಯ ಲುಕ್ ನೇ ಚೇಂಜ್ ಮಾಡುವಂತಹ ಪೂಜಾ ರೂಮ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈ ಇಡೀ ಪೂಜಾ ರೂಮ್ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಟೀ ಕುಡಲ್ ಮಾಡಿರುವಂತಹದ್ದು. ಜೊತೆಗೆ ಟಫ್ ಅಂಡ್ ಗ್ಲಾಸ್ ಡೋರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಒಂದು ಟೆಂಪಲ್ ವೈಬ್ ಬರುವಂತಹ ಪೂಜಾ ರೂಮ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ವಿಶೇಷವಾಗಿ ಬೇರೆ ಕಡೆ ಎಲ್ಲ ನಿಮಗೆ ಹಾಲ್ ಪಾರ್ಟಿಷನ್ ಅಲ್ಲಿ ಬೀಮ್ಗೆ ಪ್ಲೇನ್ ಆಗಿ ಬಿಟ್ಬಿಟ್ಟಿರ್ತಾರೆ. ಬಟ್ ಇವ್ರು ನಿಮಗೆ ಗ್ರ್ಯಾಂಡ್ ಎಂಟ್ರೆನ್ಸ್ ಕಾಣಿಸ್ಲಿ ಅಂತ ವುಡನ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ಪೂಜಾ ರೂಮ್ ಮುಗಿಸ್ಕೊಂಡು ಡೈನಿಂಗ್ ಹಾಲ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಎಷ್ಟು ಸ್ಪೇಷಿಯಸ್ ಆಗಿ ಜಾಗ ಬಿಟ್ಟಿದ್ದಾರೆ ಅಂತ. ಇಲ್ಲೂ ಕೂಡ ವಿಶೇಷವಾಗಿ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗದಿರೋ ತರ ವುಡನ್ ಫಿನಿಶ್ ಅಲ್ಲಿ ನಿಮಗೆ ಫ್ರೇಮ್ ಕೂಡ ಕೊಟ್ಟಿದ್ದಾರೆ ವಿಂಡೋಸ್ಗೆ. ಹಾಗೆ ಸರ್ಪ್ರೈಸ್ ಏನಂದ್ರೆ, ನಿಮಗೆ ಯೂಶಲಿ ಬೇರೆ ಕಡೆ ಎಲ್ಲ ಮೇಲ್ಗಡೆ ರಾಡ್ ಹಾಕಿ ಫಿನಿಶ್ ಮಾಡಿರ್ತಾರೆ. ಬಟ್ ಇವ್ರು ನಿಮಗೆ ಇಟಾಲಿಯನ್ ಕಾನ್ಸೆಪ್ಟ್ ಅಲ್ಲಿ ಫುಲ್ ಹೈಟ್ ಕರ್ಟನ್ಸ್ ಅಂತಾನೆ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಹೆಣ್ಮಕ್ಳ ಹಾಟ್ ಫೇವ್ರೇಟ್ ಜಾಗ ಅಂತಾನೆ ಹೇಳ್ಬೋದು. ಬೇರೆ ಕಡೆ ಯೂಶಲಿ ನಿಮಗೆ ಪ್ಲೇನ್ ಆಗಿ ಎಂಟ್ರೆನ್ಸ್ ಕೊಟ್ಟಿದ್ರೆ ಕಿಚನ್ಗೆ, ನಮ್ಮ ಲಕ್ಸುರಿಯಾ ರೆಸಿಡೆನ್ಸಿ ಅವರು ಕಂಪ್ಲೀಟ್ಲಿ ಒಂದು ವುಡನ್ ಫಿನಿಶ್ ಅಲ್ಲಿ ಕಿಚನ್ಗೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಇಲ್ಲಿ ಕೌಂಟರ್ ಟಾಪ್ ಕೂಡ ಇದೆ. ಜೊತೆಗೆ ಇಲ್ಲಿ ಸಿಂಕ್ ಫಿಟ್ಟಿಂಗ್ ಮಾಡಬೇಕು. ಹಾಗೆ ಇಲ್ಲಿ ಸ್ಟೋರೇಜ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ಒಂದು ಟ್ರೆಡಿಷನಲ್ ಲುಕ್ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಸಾಫ್ಟ್ ಕ್ಲೋಸರ್ ಅಲ್ಲಿ ಒಂದು ವುಡನ್ ಫಿನಿಶ್ ಕೂಡ ಮಾಡಿದ್ದಾರೆ. ಜೊತೆಗೆ ಮೇನ್ ಮಾಡ್ಯುಲರ್ ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಮೇಲ್ ಲಾಫ್ಟ್ ಬಂದ್ಬಿಟ್ಟು ನಿಮಗೆ ಆಕ್ರಿಲಿಕ್ ಶೀಟ್ ಯೂಸ್ ಮಾಡಿರುವಂತದ್ದು. ಜೊತೆಗೆ ವಾಲ್ ಯೂನಿಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಾಫ್ಟ್ ಕ್ಲೋಸರ್ ಆಗಿರುತ್ತೆ. ಇನ್ನು ಕೆಳಗೆ ಬರ್ತಿದ್ದಂಗೆ ನಿಮಗೆ ಇಲ್ಲೂ ಕೂಡ ಸ್ಪೇಷಿಯಸ್ ಆಗಿ ನಿಮಗೆ ಸ್ಟೋರೇಜ್ ಸ್ಪೇಸ್ ನ ಬಿಟ್ಟಿದ್ದಾರೆ. ಇದು ಕೂಡ ಒಂದು ಟ್ರೆಡಿಷನಲ್ ಆಗಿ ಕಾಣಿಸ್ಲಿ ಅಂದ್ಬಿಟ್ಟು ವುಡನ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೆಲ್ಲ ನೋಡ್ತಿರ್ಬೋದು, ನಿಮಗೆ ಯೂಟೆನ್ಸಿಲ್ಸ್ ಇಟ್ಕೊಳ್ಳೋಕ್ಕೆ ಕಂಪ್ಲೀಟ್ಲಿ ಒಂದು ಸ್ಪೇಷಿಯಸ್ ಆಗಿರುವಂತಹ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಜಾಗನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಕಿಚನ್ ವಿಶೇಷತೆ ಏನಂದ್ರೆ, ನೀವು ನೋಡ್ತಿರ್ಬೋದು, ಈ ಒಂದು ಪ್ಯಾಂಟ್ರಿ ಯೂನಿಟ್ಸ್ ಯಾವ ತರ ಪ್ರೊವೈಡ್ ಮಾಡಿದ್ದಾರೆ ಅಂತ. ಯೂಶಲಿ ನಿಮಗೆ ಬೇರೆ ಕಡೆ ಎಲ್ಲ SS ಅಲ್ಲಿ ಮಾಡ್ತಾರೆ, ಬಟ್ ಇವ್ರು ನಿಮಗೆ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿಗೋಸ್ಕರ PVC ಯೂಸ್ ಮಾಡಿ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಯೂನಿಟ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಒಂದು ಗ್ರ್ಯಾಂಡ್ ಲುಕ್ ಕಾಣಿಸೋ ತರ ಮಾಡಿದ್ದಾರೆ. ಜೊತೆಗೆ ಸ್ಟೋರೇಜ್ ಸ್ಪೇಸ್ ಅಂತಾನೆ ನಿಮಗೆ ಇಲ್ಲಿ ಪ್ರೊಫೈಲ್ ಡೋರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ವಿಶೇಷವಾಗಿ ಕಿಚನ್ಗೆ ಗಾಳಿ ಬೆಳಕಿಗೋಸ್ಕರ ನಿಮಗೆ ಕಂಪ್ಲೀಟ್ಲಿ ಇಲ್ಲಿ ವೆಂಟಿಲೇಷನ್ಗೂ ಜಾಗ ಬಿಟ್ಟಿದ್ದಾರೆ. ಹಾಗೆ ನೀವು ನೋಡ್ತಿರ್ಬೋದು, ಕಿಚನ್ ಅಲ್ಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲೂ ನಿಮಗೆ ಸಿಂಕ್ ಫಿಟ್ಟಿಂಗ್ ಕೂಡ ಮಾಡ್ಕೋಬಹುದು. ಜೊತೆಗೆ ಸೇಫ್ಟಿ ಮೆಷರ್ಸ್ಗೋಸ್ಕರ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಗ್ರಿಲ್ಸ್ ಕೂಡ ಹಾಕೊಟ್ಟಿದ್ದಾರೆ. ನಾನು ಆಗ್ಲೇ ತಿಳಿಸ್ಕೊಟ್ಟಂಗೆ ಈ ಒಂದು ಮನೆ 3 BHK ಆಗಿರೋದ್ರಿಂದ ಫಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಎಷ್ಟು ಸ್ಪೇಷಿಯಸ್ ಆಗಿ ಈ ಒಂದು ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ವಿಶೇಷವಾಗಿ ಈ ಒಂದು ರೂಮ್ ನ ಸ್ಪೆಷಾಲಿಟಿ ಏನಂದ್ರೆ, ರೂಮ್ಗೆ ಅಟ್ಯಾಚ್ ಆಗಿನೇ ನಿಮಗೆ ಬಾಲ್ಕನಿ ಕೂಡ ಇದೆ. ದಟ್ ಟು ಸ್ಲೈಡಿಂಗ್ ಡೋರ್ಸ್. ಹಾಗೆ ನೋಡ್ತಿರ್ಬೋದು, ಒಂದು ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ಇನ್ನು ಬಾಲ್ಕನಿಗೆ ಎಂಟ್ರಿ ಆಗ್ತಿದಂಗೆ ನೋಡ್ತಿರ್ಬೋದು, ಇದು ಕೂಡ ಗಾಳಿ ಬೆಳಕಿಂದ ತುಂಬಿ ಸ್ಪೇಷಿಯಸ್ ಆಗಿದೆ. ಸೇಫ್ಟಿ ಪರ್ಪಸ್ಗೆ ನಿಮಗೆ ಗ್ರಿಲ್ಸ್ ಕೂಡ ಹಾಕ್ಸಿದ್ದಾರೆ. ಜೊತೆಗೆ ನೀವು ನೋಡ್ತಿರ್ಬೋದು, ಈ ಒಂದು ರೂಮ್ ಅಲ್ಲಿ ಒಂದು ಎಲಿಗೆಂಟ್ ಲುಕ್ ಕೊಡುವಂತಹ ಡ್ರೆಸ್ಸಿಂಗ್ ಟೇಬಲ್ ಕೂಡ ರೆಡಿ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ಒಂದು ಟ್ರೆಡಿಷನಲ್ ಟಚ್ ಅಲ್ಲಿ ನಮ್ಮ ಮನೆಗೆ ಅನ್ನೋರಿಗೆ ಈ ಒಂದು ಮನೆ ಹೇಳಿ ಮಾಡಿಸಿದೆ ಅಂತಾನೆ ಹೇಳ್ತೀವಿ. ಸೊ ನೋಡ್ತಿರ್ಬೋದು, ಇದು ಕೂಡ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಆಗಿ ಸ್ಲೈಡಿಂಗ್ ಡೋರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ವಾರ್ಡ್ರೋಬ್ಸ್ಗೆ ಸ್ಪೇಷಿಯಸ್ ಜಾಗ, ಆರಾಮಾಗಿ ನೀವು ಸಾಕಷ್ಟು ಬಟ್ಟೆಗಳು ಕೂಡ ಇಟ್ಕೋಬಹುದು. ಅಂಡ್ ಲಾಫ್ಟ್ ಅಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಅಲ್ಲೂ ಕೂಡ ಕಂಪ್ಲೀಟ್ಲಿ ವುಡನ್ ಫಿನಿಶ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಕಿಡ್ಸ್ ರೂಮ್ ನ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಗೆ ಈ ಒಂದು ರೂಮು ಕೂಡ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಂಪ್ಲೀಟ್ಲಿ ವುಡನ್ ಫ್ರೇಮ್ ನ ಕೊಟ್ಟಿದ್ದಾರೆ. ಹಾಗೆ ನೀವು ಆರಾಮಾಗಿ ಇಲ್ಲಿ ಕರ್ಟನ್ಸ್ ಕೂಡ ಹಾಕೋಬಹುದು. ಟಫ್ ಅಂಡ್ ಗ್ಲಾಸ್ ಒನ್ ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಒಂದು ರೂಮ್ಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ವಾಶ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಒಂದು ಕಂಪ್ಲೀಟ್ಲಿ ಒಂದು ಇಟಾಲಿಯನ್ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ವಾಶ್ರೂಮ್ ನ ಮಾಡಿದ್ದಾರೆ. ಹಾಗೆ ಅಪ್ ಟು ಸೀಲಿಂಗ್ ವರ್ಗೂ ನಿಮಗೆ ಟೈಲ್ಸ್ ಹಾಕ್ಸಿ ಕಂಪ್ಲೀಟ್ಲಿ ಜಾಗ್ವಾರ್ ಫಿಟ್ಟಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಇನ್ನು ಈ ಒಂದು ಮನೆಗೆ ಕಾಮನ್ ವಾಶ್ರೂಮ್ ಕೂಡ ಅವೈಲಬಲ್ ಇದೆ. ಸೊ ವಾಶ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಈ ಒಂದು ವಾಶ್ರೂಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಅಪ್ ಟು ಸೀಲಿಂಗ್ ವರ್ಗೂ ಟೈಲ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಮಾಸ್ಟರ್ ಬೆಡ್ರೂಮ್ ಆದ್ಮೇಲೆ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಎಷ್ಟು ಸ್ಪೇಷಿಯಸ್ ಆಗಿ ಇದೆ ಜಾಗ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಕೂಡ ನಿಮಗೆ ಆರಾಮಾಗಿ ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ವಿಶೇಷತೆ ಏನಂದ್ರೆ ಈ ಒಂದು ರೂಮ್ಗೆ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಸೊ ಇದು ರೋಡ್ ಸೈಡ್ ಬಾಲ್ಕನಿ ಕೂಡ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಟಫ್ ಅಂಡ್ ಸ್ಲೈಡ್ ಡೋರ್ಸ್ ಜೊತೆಗೆ ನಿಮಗೆ ಒಂದು ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಬಾಲ್ಕನಿಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು, ಒಂದು ಹೆವೆನ್ಗೆ ಎಂಟ್ರಿ ಕೊಟ್ಟಂಗೆ ಇದೆ. ಸೊ ಆರಾಮಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚಿಲ್ ಔಟ್ ಮಾಡ್ಬೋದು. ಜೊತೆಗೆ ಸೇಫ್ಟಿ ಪರ್ಪಸ್ಗೆ ಅಂತ ಗ್ರಿಲ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು ಈ ಒಂದು ರೂಮಲ್ಲಿ ನೀವು ನೋಡ್ತಿರ್ಬೋದು, ಒಂದು ವುಡನ್ ಫಿನಿಶ್ ಅಲ್ಲಿ ಸ್ಲೈಡ್ ಡೋರ್ಸ್ ಅಲ್ಲಿ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಸ್ಪೇಷಿಯಸ್ ಆಗಿ ಆರಾಮಾಗಿ ಬಟ್ಟೆಗಳು ಕೂಡ ಇಟ್ಕೋಬಹುದು. ಜೊತೆಗೆ ಲಾಫ್ಟ್ ಅಲ್ಲೂ ಕೂಡ ನಿಮಗೆ ವುಡನ್ ಫಿನಿಶ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಬೆಡ್ರೂಮ್ ಆದ್ಮೇಲೆ ಥರ್ಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಹಾಲ್ಗೆ ಅಟ್ಯಾಚ್ ಆಗಿನೇ ಈ ಒಂದು ಬೆಡ್ರೂಮ್ ಮಾಡೋದ್ರಿಂದ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಎಷ್ಟು ಸ್ಪೇಷಿಯಸ್ ಆಗಿ ಆರಾಮಾಗಿ ಇರ್ಬೋದು ಅಂತ. ಸೊ ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗದಿರೋ ತರ ಟಫ್ ಅಂಡ್ ಸ್ಲೈಡ್ ಡೋರ್ಸ್ ಅಲ್ಲಿ ಜೊತೆಗೆ ಒಂದು ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸುತ್ತಲೂ ನೀವು ನೋಡ್ತಿರ್ಬೋದು, ವುಡನ್ ಫಿನಿಶ್ ಅಲ್ಲಿ ಫ್ರೇಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಜರ್ಮನ್ ಕಾನ್ಸೆಪ್ಟ್ ಅಲ್ಲಿ ನೋಡ್ತಿರ್ಬೋದು, ಕರ್ಟನ್ಸ್ ಕೂಡ ಹಾಕ್ಸ್ಕೋಬಹುದು. ಹಾಗೆ ನೀವು ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಒಂದು ಸಿಂಪಲ್ ಎಲಿಗೆಂಟ್ ಲುಕ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಎರಡು ಕಡೆನೂ ನಿಮಗೆ ವಿಂಡೋ ಕೊಟ್ಟಿರೋದ್ರಿಂದ ಆರಾಮಾಗಿ ಗಾಳಿ ಬೆಳಕು ಕೂಡ ಕೊಡುತ್ತೆ. ಸೊ ಇನ್ನು ವಿಶೇಷವಾಗಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ವುಡನ್ ಟಚ್ ಅಲ್ಲಿ ಒಂದು ಸ್ಲೈಡಿಂಗ್ ಡೋರ್ ಕಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಹಾಗೆ ಆರಾಮಾಗಿ ಬಟ್ಟೆಗಳು ಕೂಡ ಇಟ್ಕೋಬಹುದು. ಇಲ್ಲೂ ಕೂಡ ನಿಮಗೆ ನೋಡ್ತಿರ್ಬೋದು, ಲಾಫ್ಟ್ ಅಲ್ಲಿ ಸ್ಪೇಸ್ ಕೂಡ ಇದೆ. ಇನ್ನು ನಾವಿವಾಗ ಹೋಗ್ತಿರೋದು ನಾರ್ತ್ ಫೇಸಿಂಗ್ ಮನೆ. ಹಾಗೆ 3 BHK ಕೂಡ ಇದೆ. ಈ ಒಂದು ಮನೆ ಕೂಡ ನಿಮಗೆ 1367 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಸೊ ಬನ್ನಿ ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಎಷ್ಟು ಹ್ಯೂಜ್ ಸ್ಪೇಷಿಯಸ್ ಆಗಿದೆ ಮನೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೂ ಕೂಡ ನಿಮಗೆ ಯಾವುದೇ ರೀತಿ ವೆಂಟಿಲೇಷನ್ಗೆ ಪ್ರಾಬ್ಲಮ್ ಇರೋದಿಲ್ಲ, ಗಾಳಿ ಬೆಳಕು ಆರಾಮಾಗಿ ಬರುತ್ತೆ. ಸೊ ಈ ಮನೆ ಕೂಡ ನಿಮಗೆ 3 ರೂಮ್ಸ್ ಪ್ರೊವೈಡ್ ಮಾಡಿರ್ತೀವಿ. ನೋಡ್ತಿರ್ಬೋದು, ಇದು ಟಿವಿ ಯೂನಿಟ್ ಆಗಿರುತ್ತೆ. ಇನ್ನು ಹಾಲ್ ಇಂದ ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಇದು ಕೂಡ ಒಂದು ವಿಶಾಲವಾದ ಜಾಗದಲ್ಲಿ ಮಾಡಿರುವಂತದ್ದು. ಇಲ್ಲೆಲ್ಲ ಕೂಡ ನಿಮಗೆ ಗಾಳಿ ಬೆಳಕು ಬರುತ್ತೆ. ಹಾಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಇದಕ್ಕೆ ಅಟ್ಯಾಚ್ಡ್ ಯುಟಿಲಿಟಿ ಕೂಡ ಇದೆ. ಇದು ಕೂಡ ರೋಡ್ ಸೈಡ್ ಆಗಿರೋದ್ರಿಂದ ನಿಮಗೆ ಆರಾಮಾಗಿ ಒಂದು ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ಸ್ ಕೂಡ ಬರುತ್ತೆ. ಈ ಮನೆ 3 BHK ಆಗಿರೋದ್ರಿಂದ ನಾವು ಫಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು, ಒಂದು ಹೆವೆನ್ಗೆ ಕಾಲಿಟ್ಟಂಗೆ ಇದೆ. ಫುಲ್ಲು ಹ್ಯೂಜ್ ವೆಂಟಿಲೇಷನ್. ಹಾಗೆ ನಿಮಗೆ ನೋಡ್ತಿರ್ಬೋದು, ಸೊ ಯಾವುದೇ ರೀತಿ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಆಗಿರ್ಬೋದು ಎಲ್ಲದಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ. ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಇಲ್ಲೂ ಕೂಡ ನಿಮಗೆ ಎಲ್ಲ ಸೆರಾ ಫಿಟ್ಟಿಂಗ್ಸೇ ಮಾಡಿದ್ದಾರೆ. ಆ್ಯಂಡ್ ಅಪ್ ಟು ಸೀಲಿಂಗ್ ವರ್ಕ್ ಕೂಡ ನಿಮಗೆ ಟೈಲ್ಸ್ನ ಹಾಕ್ಸ್ಕೊಟ್ಟಿದ್ದಾರೆ. ಈ ಒಂದು ರೂಮ್ನ ವಿಶೇಷತೆ ಏನಂದರೆ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಟಫ್ ಅಂಡ್ 2 ಸ್ಲೈಡ್ ಡೋರ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಮೆಶ್ ಕೂಡ ಇದೆ. ಇನ್ನು ಬಾಲ್ಕನಿಗೆ ಎಂಟ್ರಿ ಕೊಡ್ತಿದ್ದಾಗೆ ನೋಡ್ತಿರ್ಬೋದು, ಎಷ್ಟು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತ ಅಂದ್ಬಿಟ್ಟು. ಸೊ ರೋಡ್ ಸೈಡ್ ಫ್ಲಾಟ್ ಆಗಿರೋದ್ರಿಂದ ನಿಮಗೆ ಚಿಲ್ಔಟ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತಾನೆ ಹೇಳ್ತೀನಿ. ಇನ್ನು ಸೆಕೆಂಡ್ ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಸೆಕೆಂಡ್ ರೂಮ್ಗೂ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು, ಇದು ಕೂಡ ವಿಶಾಲವಾದ ಜಾಗ ಆಗಿರುತ್ತೆ. ಇಲ್ಲೂ ಕೂಡ ನಿಮಗೆ ಆರಾಮಾಗಿ ಗಾಳಿ ಬೆಳಕು ಬರುತ್ತೆ. ವಿಶೇಷತೆ ಏನಂದರೆ ಈ ರೂಮಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಇದೆ. ಸೊ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಸ್ಪೇಷಿಯಸ್ ಜಾಗ ಅಂತಾನೆ ಹೇಳ್ತೀನಿ. ಈ ಒಂದು ಬಾಲ್ಕನಿಯಲ್ಲಿ ನೀವು ಆರಾಮಾಗಿ ನಿಂತ್ಕೊಂಡು ಚಿಲ್ ಮಾಡ್ತಾ ಒಂದೊಳ್ಳೆ ವ್ಯೂ ಪಾಯಿಂಟ್ ನ ಕೂಡ ನೋಡ್ಬೋದು. ಹಾಗೆ ಈ ಒಂದು ಮನೆಯಲ್ಲಿ ಹಾಲ್ಗೆ ಅಟ್ಯಾಚ್ಡ್ ಆಗಿನೇ ಕಾಮನ್ ವಾಶ್ರೂಮ್ ಕೂಡ ಇದೆ.
ಇಲ್ಲೂ ಕೂಡ ನಿಮಗೆ ಕಂಪ್ಲೀಟ್ಲಿ ಸೆರಾ ಫಿಟ್ಟಿಂಗ್ಸ್ ಆಗಿರುತ್ತೆ, ಹಾಗೆ ಅಪ್ ಟು ಸೀಲಿಂಗ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಹಾಗೆ ಕಾಮನ್ ವಾಶ್ರೂಮ್ ಮುಗಿಸ್ಕೊಳ್ತಾ ಬರ್ತಾ ನೀವು ನೋಡ್ತಿರ್ಬೋದು ಥರ್ಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಥರ್ಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಾಗೆ ನೀವು ನೋಡ್ತಿರ್ಬೋದು ಇದು ಕೂಡ ಪರ್ಫೆಕ್ಟ್ಲಿ ವಿಶಾಲವಾದ ಜಾಗ ಅಂತಲೇ ಹೇಳ್ತೀನಿ. ಸೊ ನಾವು ಆರಾಮಾಗಿ ಈ ಒಂದು ರೂಮಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ 2 ಸೈಡು ವಿಂಡೋಸ್ ಇರುತ್ತೆ ಪ್ಯಾರಲಲ್ ಆಗಿ. ಈ ಒಂದು ರೂಮಿಂದನೂ ಕೂಡ ನೀವು ಆರಾಮಾಗಿ ಬಾಲ್ಕನಿಗೆ ಎಂಟ್ರಿ ಕೊಡ್ಬೋದು. ಹಾಗೆ 2 ರೂಮ್ಗೂ ಕೂಡ ನಿಮಗೆ ಬಾಲ್ಕನಿಗೆ ಆಕ್ಸೆಸ್ ಇದೆ. ಈ ರೂಮಿಂದ ಡೈರೆಕ್ಟ್ ಆಗಿ ನೀವು ಇನ್ನೊಂದು ರೂಮ್ಗೂ ಕೂಡ ಬರ್ಬೋದು. ಇನ್ನು ಈ ಒಂದು ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಲಿಫ್ಟ್ ಕೂಡ ಫಂಕ್ಷನಲ್ ಇದೆ. ಸೊ ಇನ್ನು ಲಿಫ್ಟ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ಸ್ಪೇಷಿಯಸ್ ಜಾಗ ಇದೆ. ಹಾಗೆ ಮೇಲ್ಗಡೆ ಇರೋ ಮನೆನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾನು ಇವಾಗ ಬಂದಿರೋದು ಪ್ರಾಜೆಕ್ಟ್ 1 ಅಲ್ಲಿರುವಂತಹ 3 BHK ಮನೆ. ಇದು ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫೇಸಿಂಗ್ ಆಗಿರುತ್ತೆ, ಹಾಗೆ 1389 ಸ್ಕ್ವೇರ್ ಫೀಟ್ ಏರಿಯಾ ಆಗಿರುತ್ತೆ. ಸೊ ಬನ್ನಿ ಒಳಗಡೆ ಹೋಗ್ತಾ ಇದ್ದಂಗೆ ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಕಂಪ್ಲೀಟ್ಲಿ ಡೋರ್ ನೋಡ್ತಿರ್ಬೋದು ನಿಮಗೆ ಟೀ ಕೂಡಲೇ ಮಾಡಿರುವಂತಹದ್ದು, ಜೊತೆಗೆ ನಿಮಗೆ ಫೋಕಸ್ ಇರುತ್ತೆ, ಹಾಗೆ ಯುರೋಪನ್ ಲಾಕ್ಸ್ ಕೂಡ ಇರುತ್ತೆ. ಸೊ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಯಾವ ಥರ ಲಕ್ಸುರಿಯಸ್ ಆಗಿ ಸ್ಪೇಷಿಯಸ್ ಆಗಿದೆ ಅಂತ. ಸೊ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಹಾಗೆ ವಿಶೇಷವಾಗಿ ಹಾಲ್ಗೆನೆ ಇಲ್ಲೊಂದು ಸರ್ಪ್ರೈಸಿಂಗ್ ಯೂನಿಟ್ ಅಂತ ಬಾಲ್ಕನಿ ಕೂಡ ಅಟ್ಯಾಚ್ ಆಗಿದೆ. ಇಲ್ಲಿ ನಿಮಗೆ ಟಫ್ ಅಂಡ್ ಗ್ಲಾಸಲ್ಲಿ 2 ಸ್ಲೈಡಿಂಗ್ ಡೋರ್ಸ್ ಇರುತ್ತೆ, ಜೊತೆಗೆ ಒಂದು ಮೆಶ್ ಡೋರ್ ಕೂಡ ಇರುತ್ತೆ. ಸೊ ಬಾಲ್ಕನಿಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇದು ಕೂಡ ಹ್ಯೂಜ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಮೇನ್ ಇಲ್ಲಿ ಏನಂದರೆ ಸೇಫ್ಟಿಗೋಸ್ಕರ ಸೆಕ್ಯೂರ್ಡ್ ಗ್ರಿಲ್ಸ್ ಕೂಡ ಹಾಕ್ಸಿದ್ದಾರೆ. ಹಾಲ್ ಆಗ್ತಿದ್ದಂಗೆ ನಾವು ಡೈನಿಂಗ್ ಹಾಲ್ಗೆ ಎಂಟ್ರಿ ಕೊಡೋಣ. ಸೊ ಇಲ್ಲಿ ಡೈನಿಂಗ್ ಹಾಲಲ್ಲಿ ನೀವು ನೋಡ್ತಿರ್ಬೋದು ಕಿಚನ್ ಪಾರ್ಟಿಷನ್ ಕೂಡ ಇದೆ, ಜೊತೆಗೆ ಕಿಚನ್ಗೆ ವೆಂಟಿಲೇಷನ್ಗೋಸ್ಕರ ನಿಮಗೆ ವಿಂಡೋಸ್ ಕೂಡ ಇದೆ, ಹಾಗೆ ಮೇನ್ ಆಗಿ ಯುಟಿಲಿಟಿ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ಆರಾಮಾಗಿ ಒಂದು ವಾಷಿಂಗ್ ಮಷೀನು ಅಥವಾ ಏನಾದರೂ ಯೂಟೆನ್ಸಿಲ್ಸ್ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಸ್ಪೇಸ್ ಆರಾಮಾಗಿದೆ. ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ಗೆ ಸೆಕ್ಯೂರಿಟಿ ಗ್ರಿಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಇದಾಗ್ತದಂಗೆ ಮೇನ್ ಏನಂದ್ರೆ ಈ ಒಂದು ಮನೆಯಲ್ಲಿ ನೋಡ್ತಿರ್ಬೋದು ಅಟ್ಯಾಚ್ಡ್ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಕಂಪ್ಲೀಟ್ಲಿ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ ಆ್ಯಂಡ್ ಅಪ್ ಟು ಸೀಲಿಂಗ್ವರೆಗೂ ನಿಮಗೆ ಟೈಲ್ಸ್ನ ಹಾಕ್ಸ್ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ಒಂದು ಮನೆ 3 BHK ಆಗಿರೋದ್ರಿಂದ ನಾವು ಫಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿದೆ ಈ ಒಂದು ರೂಮು. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಪೆಷಲಿ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ, ಹಾಗೆ 2 ಸ್ಲೈಡಿಂಗ್ ಡೋರ್ಸು, ಜೊತೆಗೆ ನೀವು ನೋಡ್ತಿರ್ಬೋದು ಒಂದು ಮೆಶ್ ಕೂಡ ಹಾಕ್ಸಿದ್ದಾರೆ ಆ್ಯಂಡ್ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ಗೆ ಗ್ರಿಲ್ಸು ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಇದಾಗ್ತಿದ್ದಂಗೆ ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಈ ಒಂದು ವಾಶ್ರೂಮಲ್ಲೂ ಕೂಡ ನಿಮಗೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿಸಿ ಅಪ್ ಟು ಸೀಲಿಂಗ್ವರೆಗೂ ಟೈಲ್ಸ್ನ ಕೂಡ ಹಾಕೊಟ್ಟಿದ್ದಾರೆ. ಸೊ ಇನ್ನು ಮನೆಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಸೆಕೆಂಡ್ ಬೆಡ್ರೂಮ್ ಸಿಗುತ್ತೆ. ಸೊ ಬೆಡ್ರೂಮ್ ನಂಬರ್ 2ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇದು ಕೂಡ ವೆಂಟಿಲೇಷನ್ ಸೂಪರ್ ಆಗಿದೆ, ಹಾಗೆ ಇಲ್ಲೂ ಕೂಡ ನಿಮಗೆ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ಈ ಒಂದು ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ನೋಡ್ತಿರ್ಬೋದು ಇಲ್ಲೂ ನಿಮಗೆ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಹಾಕಿಸಿ ಕಂಪ್ಲೀಟ್ಲಿ ಅಪ್ ಟು ಸೀಲಿಂಗ್ವರೆಗೂ ನಿಮಗೆ ಟೈಲ್ಸ್ನ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು ಥರ್ಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಈ ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ವಿಶಾಲವಾದ ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ಗೆ ಗಾಳಿ ಬೆಳಕಿಗೂ ಕೂಡ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೀಗ ನಾವು ಸೆಕೆಂಡ್ ಪ್ರಾಜೆಕ್ಟಲ್ಲಿ ಫ್ಲ್ಯಾಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಕಾರಿಡಾರಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಯಾವ ಥರ ಸೇಫ್ಟಿ ಸೆಕ್ಯೂರ್ ಗ್ರಿಲ್ ಹಾಕ್ಸ್ಕೊಟ್ಟಿದ್ದಾರೆ ಅಂತ. ಸೊ ಈ ಒಂದು ಗೇಟ್ನ ತೆಗ್ದು ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಯಾವ ಥರ ಹ್ಯೂಜ್ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ ಅಂತ. ಸೊ ಇನ್ನು ಎಂಟ್ರಿ ಕೊಡೋಣ ಯಾವ ಥರ ಇದೆ ಅಂತ ನೋಡೋಣ. ವಿಶೇಷವಾಗಿ ನೀವು ನೋಡ್ತಿರ್ಬೋದು ಇಲ್ಲಿ ನಿಮಗೆ UPS ಪಾಯಿಂಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ ಆ್ಯಂಡ್ ಸೇಫ್ಟಿ ಮೆಷರ್ಸ್ಗೆ ನೋಡ್ತಿರ್ಬೋದು ಫುಲ್ ಗ್ರಿಲ್ ಹಾಕಿ ನಿಮಗೆ ಸೇಫ್ಟಿಯಾಗಿ ಸೆಕ್ಯೂರ್ಡ್ ಆಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಒಂದು ಮನೆಗೆ ಎಂಟ್ರಿ ಕೊಡೋಣ. ಹಾಗೆ ನೀವು ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಈ ಒಂದು ಮನೆ ನಾರ್ತ್ ಫೇಸಿಂಗ್ ಆಗಿರುತ್ತೆ, ಹಾಗೆ ಹ್ಯೂಜ್ ಸ್ಪೇಷಿಯಸ್ ಹಾಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸ್ಕ್ವೇರ್ ಫೀಟ್ ಅಂತ ಬಂದರೆ ನಿಮಗೆ 1330 ಸ್ಕ್ವೇರ್ ಫೀಟಲ್ಲಿ ಈ ಒಂದು ಫ್ಲ್ಯಾಟು ಬಿಲ್ಡ್ ಆಗಿದೆ. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ನಿಮಗೆ ಓಪನ್ ಕಿಚನ್ ಕೂಡ ಅಟ್ಯಾಚ್ಡ್ ಇದೆ. ಸೊ ಇಲ್ಲಿ ನಿಮಗೆ ಪಾರ್ಟಿಷನ್ ಮಾಡಿದ್ದಾರೆ ಹಾಲ್ಗೆ ಹಾಗೆ ಕಿಚನ್ಗೆ. ಇನ್ನು ಹಾಲಲ್ಲಿ ಪಾರ್ಟಿಷನ್ ಆಗಿರುವಂತಹ ಕಿಚನ್ಗೆ ಎಂಟ್ರಿ ಕೊಡೋಣ ಬನ್ನಿ. ಸೊ ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ, ಹಾಗೆ ವೆಂಟಿಲೇಷನ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಇನ್ನು ಅಟ್ಯಾಚ್ಡ್ ಯುಟಿಲಿಟಿ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಯುಟಿಲಿಟಿಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ನಿಮಗೆ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರೋಕ್ಕೋಸ್ಕರ ಗ್ರಿಲ್ಲು ಕೂಡ ಹಾಕ್ಸ್ಕೊಟ್ಟಿದ್ದಾರೆ ಆ್ಯಂಡ್ ಆರಾಮಾಗಿ ನೀವು ಸಿಂಕ್ ಫಿಟ್ಟಿಂಗು ಕೂಡ ಮಾಡ್ಕೋಬೋದು. ಈ ಒಂದು ಮನೆ 3 BHK ಆಗಿರೋದ್ರಿಂದ ಫಸ್ಟ್ಲಿ ನಾವು ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಸ್ಪೇಷಿಯಸ್ ಆಗಿ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ವಿಶೇಷವಾಗಿ ಈ ಒಂದು ರೂಮ್ಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಇಲ್ಲಿ ನಿಮಗೆ 2 ಸ್ಲೈಡಿಂಗ್ ಡೋರ್ಸ್ ವಿತ್ 1 ಮೆಶ್ ಕೂಡ ಕೊಟ್ಟಿದ್ದಾರೆ.
ಸೊ ಇದು ನಿಮಗೆ ಆರಾಮಾಗಿ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ದಿರೋ ಥರ ಮಾಡುತ್ತೆ. ಇನ್ನು ಬಾಲ್ಕನಿಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಆರಾಮಾಗಿ ಚಿಲ್ಔಟ್ ಮಾಡ್ಬೋದು ಈ ಒಂದು ಬಾಲ್ಕನಿ ಅಂತ. ಒಂದು ಹೆವೆನ್ಗೆ ಎಂಟ್ರಿ ಕೊಟ್ಟಂಗೆ ಇದೆ. ಹಾಗೆ ಸೇಫ್ಟಿ ಮೆಷರ್ಗೋಸ್ಕರ ನಿಮಗೆ ಗ್ರಿಲ್ಲು ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು ಈ ಒಂದು ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ವಾಶ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ನಿಮ್ಗೆ ಎಲ್ಲ ಥರನೂ ಬ್ರ್ಯಾಂಡೆಡ್ ಸೆರಾ ಫಿಟ್ಟಿಂಗ್ಸೇ ಮಾಡಿಕೊಟ್ಟಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಅಟ್ಯಾಚ್ಡ್ ಆಗಿದೆ. ಸೊ ಕಾಮನ್ ವಾಶ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಲ್ಲ ಸೆರಾ ಫಿಟ್ಟಿಂಗ್ಸೇ ಮಾಡಿದ್ದಾರೆ. ಹಾಗೆ ಅಪ್ ಟು ಸೀಲಿಂಗ್ ವರ್ಗೂ ಟೈಲ್ಸ್ ಕೂಡ ಹಾಕೊಟ್ಟಿದ್ದಾರೆ. ಇನ್ನು ಈ ಒಂದು ಮನೆಯ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡೋಣ. ಸೊ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಆಗಿ ಸ್ಪೇಷಿಯಸ್ ಆಗಿ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇಲ್ಲೂ ಕೂಡ ನಿಮಗೆ ಯಾವುದೇ ರೀತಿ ವೆಂಟಿಲೇಷನ್ಗೆ ತೊಂದರೆ ಇರೋದಿಲ್ಲ. ಸೊ ಆರಾಮಾಗಿ ನಿಮಗೆ ಈ ಒಂದು ರೂಮು ಕಾರಿಡಾರ್ಗೆ ಅಟ್ಯಾಚ್ ಹಾಕಿದ್ರಿಂದ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ನು ಲಾಸ್ಟ್ ಬೆಡ್ರೂಮ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸೊ ರೂಮ್ ನಂಬರ್ 3ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಇದು ಕೂಡ ಹ್ಯೂಜ್ ಆಗಿ ಒಂದು ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಲೆಫ್ಟ್ ಸೈಡ್ ವೆಂಟಿಲೇಷನ್ ಆಗಿರುತ್ತೆ. ಹಾಗೆ ಇಲ್ಲೂ ಕೂಡ ನೀವು ಆರಾಮಾಗಿ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸರ್ ನೀವು ಹೇಳಿದಂತ 3 ಪ್ರಾಜೆಕ್ಟ್ಸ್ ಹೋಮ್ ಟೂರ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬಂದ್ವಿ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ತೋರಿಸಿದ್ವಿ. ಲಕ್ಸುರಿಯಸ್ ಆಗಿ ಮಾಡ್ಕೊಟ್ಟಿದ್ದೀರಾ ಸರ್. ಹಾಗಿದ್ರೆ ರೆಡಿ ಟು ಮೂವ್ ಇನ್ ಅನ್ನೋರ್ಗೆ ಜಸ್ಟ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದ್ರೆ ಸಾಕು, ಮನೆ ಒಳಗಡೆ ಎಂಟ್ರಿ ಕೊಡ್ತೀರಾ. ಹಾಗಿದ್ರೆ ಪ್ರೈಸ್ ಕ್ಯೂರಿಯಾಸಿಟಿ ಇರೋರಿಗೆ ಪ್ರೈಸ್ ಎಷ್ಟು ಸರ್? ಇದು ಪ್ರೈಸ್ ಒಳ್ಳೆ ಕ್ವಶನ್ ಕೇಳಿದ್ರಿ. ಪ್ರೈಸ್ ಬಂದ್ಬಿಟ್ಟು ಎಲ್ಲಾನು 5900 ಪರ್ ಸೆಪ್ಟ್ ಆಲ್ ಇನ್ಕ್ಲೂಸಿವ್ ಎಕ್ಸೆಪ್ಟ್ ರಿಜಿಸ್ಟ್ರೇಷನ್. ಓಕೆನಾ? ಸೊ ಓನ್ಲಿ ರೋಡ್ ಸೈಡ್ ಇರೋ ಫ್ಲಾಟ್ಸ್ ಮಾತ್ರ ನಿಮಗೆ ಪ್ರೀಮಿಯಂ ಆ್ಯಡ್ ಆಗುತ್ತೆ. ಆ್ಯಕ್ಚುಲಿ ಏನಕ್ಕಂದ್ರೆ ರೋಡ್ ಸೈಡು ಫುಲ್ಲಿ ವೆಂಟಿಲೇಷನ್ ಇರೋದ್ರಿಂದ ಮಿಕ್ಕಿದ ಫ್ಲಾಟ್ಸ್ಗೆಲ್ಲ ನೋ ಪ್ರೀಮಿಯಂ, ಓನ್ಲಿ 5900 ಆಲ್ ಇನ್ಕ್ಲೂಸಿವ್ ಎಕ್ಸೆಪ್ಟ್ ರಿಜಿಸ್ಟ್ರೇಷನ್. ಓಕೆನಾ? ಸೊ ಇದು ಖಂಡಿತ ನೋಡ್ಬೋದು ನೀವು ನಮ್ಮ ಬ್ರ್ಯಾಂಡ್ ನ್ಯೂ ಫ್ಲಾಟ್ಸ್ನ. ಯಾರ್ಯಾರೆಲ್ಲ ಒಂದು ಒಳ್ಳೆ ಫ್ಲಾಟ್ಸ್ಗೆ ಹೋಗಬೇಕು, ಸ್ವಂತ ಮನೆ ಮಾಡ್ಕೋಬೇಕು ಅನ್ಕೊಳ್ತಿದ್ದೀರಾ, ಈ ವಿಡಿಯೋ ನಿಮಗೋಸ್ಕರ. ಇನ್ಯಾಕೆ ತಡ ಮಾಡ್ತಿದ್ದೀರಾ? ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಒಂದು ಫ್ಲಾಟ್ಸ್ ಲೊಕೇಟ್ ಆಗಿರೋದು ಬೆಂಗಳೂರಲ್ಲಿ ಇರುವಂತಹ ಸಿಂಗಸಂದ್ರ ಹತ್ರ. ಸೊ ಜಸ್ಟ್ ನೀವೇನಾದ್ರು ಮೆಟ್ರೋದಲ್ಲಿ ಬರ್ತೀರಾ ಅಂದರೆ ಸಿಂಗಸಂದ್ರ ಮೆಟ್ರೋ ಹತ್ರ ಬಂದರೆ ನಿಮಗೆ ಜಸ್ಟ್ ಅಲ್ಲಿಂದ ಒಂದು 2 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಹಾಗೆ ವಾಟ್ಸಪ್ ನಂಬರ್ ಕೂಡ ಇರುತ್ತೆ. ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರು ಕೂಡ ಅಲ್ಲಿ ನಿಮಗೆ ಡೈರೆಕ್ಟ್ ಲೊಕೇಶನ್ನ ಪ್ರೊವೈಡ್ ಮಾಡ್ತಾರೆ.